ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ? ಅದಕ್ಕೆ ಸ್ನೇಹಿತರೆ ಹೇಳೋದು, ಯಾವತ್ತೂ ಕೂಡ ಏನೋ ಒಂದು ನಿರ್ಧಾರ ತಗೋಬೇಕು. ಯಾವುದೋ ಒಂದು ಕೆಲಸದಲ್ಲಿ ನೀವು ಮುಂದುವರಿಬೇಕು ಅಂದಾಗ ನಂಗೆ ಅದೃಷ್ಟ ಇದ್ದರೆ ಆಗುತ್ತೆ ಬಿಡು, ಅದೃಷ್ಟ ಇದ್ದರೆ ಸಿಗುತ್ತೆ ಬಿಡು ಅಂತ ಹೇಳ್ಕೊಂಡು ಕೂರೋದ್ರ ಬದಲು ಯಾವುದೋ ಒಂದು ಸರಿಯಾದ ನಿರ್ಧಾರದಿಂದ ಆ ಅದೃಷ್ಟನ ನಾವೇ ಪಡ್ಕೊಳ್ಬೋದು ಅಲ್ವಾ? ಅಂದರೆ ನಮ್ಮಿಂದಲೇ ನಮಗೆ ಅದೃಷ್ಟ ಸಿಗೋ ಥರ ನಾವು ಕೂಡ ಮಾಡ್ಕೋಬೋದು. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ನೀವು ತಗೊಳ್ಳುವಂತಹ ನಿರ್ಧಾರಗಳು. ನಿಮ್ಮ ಕಣ್ಮುಂದೆ ಎಷ್ಟೊಂದು ಆಪ್ಷನ್ಸ್ಗಳು ನಿಮಗಿರುತ್ತೆ, ಅದರಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಅದರಲ್ಲಿ ನೀವು ಅದೃಷ್ಟವಂತರೋ ಅಥವಾ ದುರದೃಷ್ಟವಂತರೋ ಅನ್ನೋದು ಸೆಲೆಕ್ಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಹೇಳಕ್ಕೆ ಹೊರಟಿರೋದು ಇಷ್ಟೇ. ಸೊ ಏನನ್ನೇ ಮಾಡೋಕ್ಕೂ ಮುಂಚೆನೇ ನಮ್ಮದು ಕೂಡ ಒಂದು ಸ್ವಲ್ಪ ಪ್ರಯತ್ನ ಅನ್ನೋದು ಇರಲೇಬೇಕಾಗುತ್ತೆ. ಪ್ರಯತ್ನನೇ ಪಡದೆ ಇಲ್ಲ ನಾನು ಎಲ್ಲದನ್ನು ಹಾಗೇ ಮಾಡಿಬಿಡ್ತೀನಿ, ಹಾಗಾಗುತ್ತೆ ಹೀಗಾಗುತ್ತೆ, ಅದೃಷ್ಟ ಇದ್ದರೆ ಆಗುತ್ತೆ, ದೇವ್ರ ಹಣೆ ಬರದಲ್ಲಿದ್ದರೆ ಆಗುತ್ತೆ, ಈ ರೀತಿ ಮಾತುಗಳು ಹೇಳ್ತಾ ಕೂತಾಗ ಸಮಯ ಸುಮ್ಮನೆ ವ್ಯರ್ಥ ಆಗ್ತಾ ಹೋಗುತ್ತೆ ಹೊರತು ಅದನ್ನು ಬಿಟ್ಟು ನಾವು ಜೀವನದಲ್ಲಿ ಏನನ್ನು ಕೂಡ ಮುಂದೆ ಬರೋದಕ್ಕೆ ಆಗೋಲ್ಲ. ಅದಕ್ಕೆ ಹೇಳೋದು ಸ್ನೇಹಿತರೆ, ದೇವರು ನಮ್ಮ ಹಣೆ ಬರನ ಮುಂಚೆನೇ ಬರೆದಿರ್ಬೋದು, ಆದರೆ ನಾವು ಪಡುವಂತಹ ಪ್ರಯತ್ನದಿಂದ ಸ್ವಲ್ಪ ರೀತಿಯಲ್ಲಾದರೂ ದೇವರು ನಮ್ಮ ಹಣೆ ಬರನ ಚೇಂಜ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತ ನಾನೆಲ್ಲೋ ಓದಿದ ನೆನಪು. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಯತ್ನ ಪಡದೆ ಸುಮ್ಮನೆ ಕೂರೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಸ್ನೇಹಿತರೆ. ಅದೃಷ್ಟನ ಯಾವಾಗಲೂ ನೆಚ್ಕೊಂಡು ಕೂರೋಕ್ಕಾಗಲ್ಲ. ಯಾಕಂದರೆ ನೀವು ಏನಾದರೂ ಸ್ವಲ್ಪ ಆದರೂ ಅದು ಕಷ್ಟಪಟ್ಟು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಅದೃಷ್ಟದಿಂದ ಆಗ್ಲಪ್ಪ ದೇವ್ರೆ ಅಂತ ಕೇಳ್ಕೊಳ್ಳೋದಕ್ಕೆ ಒಂದು ಅರ್ಥ ಇರುತ್ತೆ. ಅದನ್ನು ಬಿಟ್ಟು ಏನೋ ಪ್ರಯತ್ನನೇ ಪಡದೆ ಅದೃಷ್ಟದ ಇದ್ದರೆ ಆಗುತ್ತೆ ಬಿಡು ಅಂತ ಹೇಳಿ ತನ್ನ ಪಾಡಿ ತಂದು ಕೂರೋದ್ರಲ್ಲಿ ಏನು ಅರ್ಥ ಇರುತ್ತೆ ಅಲ್ವಾ? ಸುಮ್ಮನೆ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗೆ ಆ ರೀತಿ ಆಲೋಚನೆಗಳಿಂದ ನಮ್ಮನ್ನು ನಾವು ಇನ್ನೂ ಕೆಲಸದಿಂದ ದೂರ ಇಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಕೂಡ ಆಗೋದಿಲ್ಲ ಅಲ್ವಾ? ಹೌದು, ಅದೃಷ್ಟನ ನೆಚ್ಕೊಂಡು ಯಾವಾಗಲೂ ಕೂತಿರ್ತಾರೆ ಅಲ್ವಾ? ಅವರು ಯಾವುದೇ ರೀತಿಯಾದಂತಹ ಕಷ್ಟಪಡೋಕ್ಕೆ, ಯಾವುದೇ ರೀತಿಯಾದಂತಹ ಪ್ರಯತ್ನ ಪಡೋದಕ್ಕೆ ಯಾವತ್ತೂ ತಯಾರಿರೋದಿಲ್ಲ. ಅದಕ್ಕೇ ಅವರು ಆ ರೀತಿಯಾದಂತಹ ಒಂದು ಮಾತುಗಳನ್ನು ಕಳ್ಳಂಗೊಂದು ಪಿಲ್ಲೆನೆವ ಅಂತ ಗಾದೆ ಹೇಳ್ತಾರೆ ನಮ್ಮ ಕಡೆ. ಆ ರೀತಿಯಾಗಿ ಮಾಡಿಕೊಂಡು ಕೂತಿರ್ತಾರೆ ಅಷ್ಟೇ ಸ್ನೇಹಿತರೆ. ಅದಕ್ಕೆ ನಾನಿಲ್ಲಿ ಹೇಳ್ಕೊಟ್ಟಿರೋದು ಇಷ್ಟೇ ಸ್ನೇಹಿತರೆ. ಮೊದಲು ನೀವು ಕಷ್ಟಪಡಿ, ನೀವು ಪ್ರಯತ್ನ ಪಡಿ, ಪ್ರಯತ್ನ ಪಟ್ಟು ಆಗ ನಿಮಗೆ ಅದೃಷ್ಟದಿಂದ ಆಗಬಹುದು, ಆದರೆ ಸಾಕು ಅನ್ನೋ ಒಂದು ನಂಬಿಕೆ ಇಟ್ಕೊಳ್ಳಿ. ಅದನ್ನು ಬಿಟ್ಟೇನು ಪ್ರಯತ್ನ ಪಡದೆ ಅದೃಷ್ಟನ ಯಾವಾಗಲೂ ನೆಚ್ಕೊಂಡು ಕೂರೋದು ಖಂಡಿತ ತಪ್ಪು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.